ಉಪ್ನಳ್ಳಿ ಕ್ರಾಸಲ್ಲಿರುವಂಥ ಸಂಜೀವಿನಿ ನಗರದಲ್ಲಿರುವಂಥ ನಾಗೇಶ್ವರನ ಅವ್ರ ಮನೆಗೆ ಡೆಮೋ ಬೆಳ್ತನ ಡೆಮೋ ಕೊಡಕ್ಕೆ ಬಂದಿದ್ದೀವಿ. ಒಳಗೆ ಹೋಗೋಣ ಬನ್ನಿ. ಇವೆಲ್ಲ ಮಾಡಿಸಿಟ್ಕೊಂಡ್ಬಿಡಿ ಹಿಂಗೆ ಸ್ಟೋನ್ ಇದೆಯಲ್ಲ, ಸ್ಟೋನಿಗೆ ಮತ್ತೆ ಅವೆರಡು ದಾರ ಕೂತ್ಕೊಂಡು ಸ್ಟೋನ್ ಇದೆಯಲ್ಲ. ಅದು ಕೊಡ್ಲಾ? ಎಣ್ಣೆ ಕೊಟ್ಟೆ ಅಷ್ಟ. ಇದನ್ನ ನಾನು ಮಾಡ್ಕೊಳ್ಳಿ ಸರ್. ಇದು ನೋಡಿ, ಇದೀಗ 70ಕ್ಕೆ ಇದೆ. ಫಸ್ಟ್ ಹಿಂಗಿರುತ್ತಲ್ವಾ, ಕಮ್ಮಿನೇ ಇರುತ್ತೆ ಇದು. ಬಟನ್ ಆನ್ ಮಾಡ್ಕೊ ತಕ್ಷಣ ಅದೇ 70ಗೆ ತಿರ್ಗಿಸ್ಬಿಟ್ಬಿಡ್ಬೇಕು. ಫುಲ್ ಹೀಟ್ ಆಗಲಿ. ನಿಮ್ಗೆ ಎಷ್ಟು ಬೇಕಾದ್ರೆ ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಸರ್. ಆಮೇಲೆ ಪಲ್ಸ್ ಬಡಮ್ ನೀರು ಕುಡಿ. ಇದು ತಿರ್ಗಿಸ್ಬಿಟ್ರೆ 70 ಬರುತ್ತೆ. ಪ್ರೆಸೆಂಟ್ ಟೆಂಪ್ರೇಚರ್ ಏನಿದೆ ಇದರಲ್ಲಿ ಅದನ್ನ ಮಾತ್ರ ತೋರಿಸುತ್ತೆ. ಅದು ಆಮೇಲೆ ಆಟೋಮೆಟಿಕ್ಲಿ 70ಗೆ ಬಂದು ನಿಲ್ಲಿದಾಗ ಬಿಸಿ ಆಗ್ಬಿಡುತ್ತೆ, ಪುಡಿ ಬರುತ್ತೆ. ಇದಕ್ಕೆ ಸ್ವಲ್ಪ ಸ್ಯಾನಿಟೈಸರ್, ಸ್ವಲ್ಪ ನೀರು ಎರಡನ್ನೂ ಹಾಕ್ಬಿಡಿ. ಚಿಮ್ಸ್ಬಿಡಿ, ಸ್ಪ್ರೇ ಮಾಡ್ತೀವಲ್ವ ಆ ಥರ ತಗೊಳ್ಳಿ. ಸ್ಪ್ರೇನಾ ಇವಾಗ ನೋಡಿ, ತಿರ್ಗಿಸ್ತಾ ಗೊತ್ತಾಗ್ತೈತಲ್ವಾ? ಚೇಂಜ್ ಆಗುತ್ತೆ. ನಮ್ಮಲ್ಲಿ ಸೆಜೂನಲ್ಲಿ ಹೇಗೆ ಚೇಂಜ್ ಬರ್ತಾ ಇದೆಯಲ್ವಾ? ಇದು ಜಾಸ್ತಿ ಮಾಡ್ಕೊಳ್ಳೋದು, ಇದು ಕಮ್ಮಿ ಮಾಡ್ಕೊಳ್ಳೋದು. ಸರಿನಾ? ಇದನ್ನ ಆಫ್ ಮಾಡಿದ್ರೆ ಆಫ್. ಇದನ್ನ ಒಟ್ಟಿಗೆ ಬೆಲ್ಟ್ ಹಾಕೊಂಡು ಇದನ್ನು ಪಲ್ಸ್ ಮಾಡಿ ಒಟ್ಟಿಗೆ ಹಾಕೊಂತೀವಿ. ಚುಚ್ಬಿಟ್ಟು ಈ ಬಟನ್ ಪ್ರೆಸ್ ಮಾಡಿ ತಿರುಗಿಸಿದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟೇಬಲ್. ಸರಿನಾ? ಇದು ಬಂದು ಇದು ಫಿರುಕೇನಾ? ನಿಮ್ಮ ಹೆಸರು? ನಾಗೇಶ್ ಅಂತ. ನಿಮ್ಗೆ ಸೆಜೂನ್ ಯಾರು ಹೇಳಿದ್ರಣ್ಣ? ನಮ್ಗೆ ಇವರು ಗಂಗಣ್ಣ ಅವರು ನಿಮ್ಗೆ ಸೆಜೂನ್ ಹೇಳಿದ್ರು. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಒಂದು ಆಯ್ತು, 1.5 ತಿಂಗಳಾಯ್ತು. 1.5 ತಿಂಗಳಿಂದ ಸೆಜೂನ್ಗೆ ರೆಗ್ಯುಲರ್ ಆಗಿ ಬರ್ತಿದ್ದೀರಾ. ಒಳ್ಳೆ ಆರೋಗ್ಯ ಸಿಕ್ಕಿದೆ. ಬರೋಕ್ಕಿಂತ ಮುಂಚೆ ಏನ್ ಪ್ರಾಬ್ಲಮ್ ಇತ್ತು ನಿಮಗೆಲ್ಲ? ಮುಂಚೆ ಬಿಪಿ, ಶುಗರು, ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು, ಹೊಟ್ಟೆ ಉಬ್ಬರಿಸ್ಕೊಂಡಿದ್ದು, ಸುಸ್ತು ಅನ್ನೋದು ಹೆಚ್ಚಾಗಿರ್ತಿತ್ತು, ಸುಸ್ತಾಗಿತ್ತು, ಮೈಕೈ ಭಾರ, ನೋವು ಈ ತರ ಎಲ್ಲ ಇತ್ತು ಬರೋಕ್ಕಿಂತ ಮುಂಚೆ. ಸೆಜೂನ್ಗೆ ನೀವು ಬರಕ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಏನ್ ಸಮಸ್ಯೆ ಎಲ್ಲ ಕಡಿಮೆ ಆಯ್ತು? ಪರವಾಗಿಲ್ಲ, ಸುಸ್ತೆಲ್ಲ ಕಡಿಮೆ ಆಗಿದೆ. ಸುಸ್ತು ಆಗಿದೆ. ಗ್ಯಾಸ್ಟ್ರಿಕ್ ಸ್ವಲ್ಪ ಪರವಾಗಿಲ್ಲ. ಗ್ಯಾಸ್ಟ್ರಿಕ್ ಯಾವ್ದ್ರಿಂದ ಕಡಿಮೆ ಆಗಿದೆ? ಕಡಿಮೆ ಆಗಿದೆ. ಕುಡಿತಿದ್ದೀರಾ ರೆಗ್ಯುಲರ್ ಆಗಿ? ಕುಡಿತಿದ್ದೀರಾ ರೆಗ್ಯುಲರ್ ಆಗಿ ಬರ್ತೀರಾ? ಮಾರ್ನಿಂಗ್ ಬೆಳಗ್ಗೆನೆ ಬಿಫೋರ್ ಖಾಲಿ ಹೊಟ್ಟೆದನ್ನ ಕುಡಿಯುವಾಗ ನಿಮಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ. ಮತ್ತೆ ಏನೇನು ಕಡಿಮೆ ಆಗಿದೆ? ನಾವು ಪರವಾಗಿಲ್ಲ, ಸ್ವಲ್ಪ ಇದು ಮೈಕೈ ಇದಿತ್ತು ಅಂದ್ರೆ ಭಾರ ಆಯ್ತು, ಅದೆಲ್ಲ ಕಡಿಮೆ. ಮೈಕೈ ಭಾರ ಅನ್ನೋದು ಕಡಿಮೆ ಆಗಿದೆ. ಆಮೇಲೆ ಬಿಪಿ, ಶುಗರ್ ಅಂದ್ರೆ ಸ್ವಲ್ಪ ಆಯಾಸ ಜಾಸ್ತಿ ಇತ್ತು ನನಗೆ. ಆಯಾಸ ಜಾಸ್ತಿಯಿಂದಾನೇ ಬರೋದು. ರಕ್ತ ಸಂಚಾರ ಸರಿಯಾಗಿ ಆಗ್ಲಿಲ್ಲ ಅಂದ್ರೇನೆ ನಮಗೆ ಬಿಪಿ ಲೋ ಆಗೋದಾಗ್ಲಿ, ಮೈಕೈ ಭಾರ ಅನ್ನೋದಾಗ್ಲಿ, ಸುಸ್ತಾಗೋದು ಇರುತ್ತಲ್ವಾ? ಮತ್ತೆ ನಾನು 70 ಕೆಜಿ 700 ಬಂದಿದ್ದೆ. ಈಗ ಅದರಲ್ಲಿ ಇದು 4 ಕೆಜಿ ಕಡಿಮೆ ಆಗಿದೆ. 4 ಕೆಜಿ ಕಡಿಮೆ ಆಗಿದೆ. ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೆಜೂನಿಂದ ನಿಮ್ಗೆಲ್ಲ ಆರೋಗ್ಯ ಸಿಕ್ಕಿದೆ, ಆರೋಗ್ಯ ಚೆನ್ನಾಗಿದೆ, ರೆಗ್ಯುಲರ್ ಆಗಿ ಚೆನ್ನಾಗಿದೆ. ಆಮೇಲೆ ಇವ್ರಿಗೂ ಅಷ್ಟೇ,
ಇವ್ರು ಅವತ್ತು ದಿವಸ ಬಂದಿದ್ರು, ಹಾ, ಸರಿ. ಪರವಾಗಿಲ್ಲ ಅಂತ ಇದ್ರು. ಹ್ಮ್. ಅದು ಒಂದೇ ದಿವಸ ಅವ್ರಿಗೆ ಚೆನ್ನಾಗಿದೆ ಅಂತ ಹೇಳಿದ್ರು. ಚೆನ್ನಾಗಿದೆ, ಪರವಾಗಿಲ್ಲ ಅಂತ ಅಂದ್ರು. ಅಂದ್ರೆ ನಮ್ಗೆ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಜಾಸ್ತಿ ಇತ್ತು. ಸ್ವಲ್ಪ ಪರವಾಗಿರ್ಲಿಲ್ಲ. ಬಂದು ಥೆರಪಿ ತಗೊಂಡು ಹೋದ್ರೆ ನಿಮ್ಗೆ ಪರವಾಗಿಲ್ಲ ಅನ್ಸಿದೆ. ಪರವಾಗಿಲ್ಲ ಅನಿಸ್ತು. ಮತ್ತೆ ಇಲ್ಲಿ ಏನಪ್ಪ ಅಂದ್ರೆ ಅವರು ಬರೋರು, ಇವಳು ಸ್ಕೂಲ್ ಟೈಮಿಂಗ್ಸ್ ಸೆಟ್ ಆಗುತ್ತೆ. ನಮ್ದು ಕೆಲಸ ಇರುತ್ತೆ, ಬೆಳಗ್ಗೆ ಹೊತ್ತೆ ಪೀಸ್ ಅರ್ಜೆಂಟ್ ಇದ್ದಾಗ ನಾವು ಮಾಡ್ಲೇಬೇಕಾಗತ್ತೆ, ಹಂಗಾಗಿ ಬರಕ್ ಆಗಲ್ಲ ಅಂತ. ಅಲ್ಲಿ ಫ್ರೀಯಾಗಿ ಥೆರಪಿ ಕೊಡ್ತಾ ಇದ್ರು. ಫ್ರೀ ಥೆರಪಿ ಮಾಡ್ಬೋದು, ಪ್ರತಿಯೊಬ್ಬರು ಬಂದು ಮಾಡ್ಬೋದು. ಮತ್ತೆ ಮನೆಯಲ್ಲ ತಗೊಳ್ಬೋದು, ಪ್ರತಿಯೊಬ್ರು ತಗೊಳ್ಬೋದು. ಒಂದೇ ಸರಿ ಕಟ್ಟಕ್ಕಾಯ್ತಾ ನಿಮ್ಗೆ ಪರವಾಗಿಲ್ಲ? ಇಲ್ಲ, ನಾನು ಸ್ವಲ್ಪನೇ ಕಟ್ಟಿದ್ದು. ಸ್ವಲ್ಪನೇ ಕಟ್ಟಿ ಕಷ್ಟ ಇದ್ರೂನು ಅದ್ರ ಮಧ್ಯದಲ್ಲಿ ನಿಮ್ಮ ಮಿಸಸ್ಗೋಸ್ಕರ, ನಿಮ್ಮ ಮಗಳಿಗೋಸ್ಕರ ಬೆಲ್ಟನ್ನ ಮನೆಗೆ ತಗೊಂಡಿದ್ದೀರಾ? ಇಲ್ಲ, ಮನೇಲಿದ್ರೆ ಬಹಳ ಉತ್ತಮ ಅಲ್ವಾ? ಮುಂದಿನ ಥೆರಪಿ ನಾವು ಊರಿಗೆ ಹೋಗಿದ್ವಿ ಬರಕ್ಕಾಗಿಲ್ಲ, ಎಲ್ಲೋ ಹೋಗಿದ್ವಿ ಬರಕ್ಕಾಗಿಲ್ಲ ಅಂತ ಮನೇಲಿ ನಾವು ಥೆರಪಿನ ಮಾಡ್ಕೋಬಹುದು. ಇನ್ನೊಂದಲ್ಲ, ಈಗ ನಾವು ಅಲ್ಲಿಗೆ ಬಂದ್ರೆ ಬರೀ ಮಾಡೋದೇ ಬರೀ ಒಂದೇ ಟೈಮ್. ನೀವು ನಮ್ಗೆ ಈಗ 2 ಟೈಮ್ 3 ಟೈಮ್ ಕೊಡಕ್ಕಾಗಲ್ಲ. ಪ್ರತಿಯೊಬ್ಬರು ಅಟೆಂಡ್ ಮಾಡಬೇಕು. ಮನೆಯಲ್ಲಾದ್ರೆ ನಾವು 2 ಟೈಮ್ 3 ಟೈಮ್ ಮಾಡ್ಕೋಬಹುದು. ನಮ್ಗೆ ಬೇಗ ಆರೋಗ್ಯ ಸಿಗುತ್ತೆ. ನಮ್ಗ ಏನು ಇದಿದೆಯೋ ಏದ್ರ ಪ್ರಾಬ್ಲಮ್ ನೋವುಗಳೇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅದೇ ನಾವೊಂದು ಈಗ ನೀವ್ ಹೇಳ್ತೀರಿ ಒಂದು 120 ದಿವಸ ಬನ್ನಿ ಅಂತ ಹೇಳ್ತೀರಿ. 120 ದಿವಸ ನೀವು ವರ್ಷ ಪೂರ್ತಿ ಬನ್ನಿ ಅಂತ ಹೇಳ್ತೀರಿ. ಆದ್ರೆ ನೀವೇನೋ ಅದ್ರಲ್ಲೇನು 1 ರೂಪಾಯಿನೂ ಯಾರೇನು ಕೊಡಿ ಅಂತ ಕೇಳಲ್ಲ. ಅದು ಫ್ರೀ ಥೆರಪಿ ಮಾಡ್ತಾ ಇದ್ದೀರಾ ಅಂದ್ರೆ ಮನೇಲಿ ತಗೊಂಡ್ ಮಾಡೋದ್ರಿಂದ ಬೆನಿಫಿಟ್ ಜಾಸ್ತಿ ಅನ್ನೋದು ಬೇಗ ಸಿಕ್ಕುತ್ತೆ, ಆರೋಗ್ಯ ಸಿಗುತ್ತೆ. ಕೆಲಸಗಳ ಜೊತೆಗೆ ನಾವು ಥೆರಪಿ ಕೂಡ ಮನೇಲಿ ಮಾಡ್ಕೋಬಹುದು ಅಂತ ನಾನು ನಿಮ್ಮ ಅಭಿಪ್ರಾಯ. ಎಷ್ಟೋ ಜನ ತಗೋಬೇಕು ಅಂತ ಆಲೋಚನೆ ಮಾಡ್ತಾರೆ, ಹಿಂದೇಟ್ ಹಾಕ್ತಿರ್ ತಗೊಳ್ಳೋದ ಬೇಡವಾ ಅಂತ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಅವರು ತಗೊಳ್ಳಿ, ಯಾಕಂದ್ರೆ ಅವ್ರ ಪ್ರಾಬ್ಲಮ್ ಅವ್ರವ್ರಿಗೆ ಗೊತ್ತಿರುತ್ತೆ. ನಾನೇನು ಅವ್ರನ್ನ ತಗೊಂಡ್ರು ಒಳ್ಳೇದಂತೀರಾ? ತಗೊಂಡ್ರು ಒಳ್ಳೇದು, ಆರೋಗ್ಯ ದೃಷ್ಟಿಯಿಂದ ಪರವಾಗಿಲ್ಲ. ಅವ್ರು ಒಂದು ವಾರ 15 ದಿವಸ 1 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ. ಪ್ರತಿಯೊಬ್ರು ತಗೊಂಡ್ರೆ ಇದು ಬಹಳ ಅನುಕೂಲ, ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ. ಆರೋಗ್ಯ ಚೆನ್ನಾಗಿದೆ. ನಾನು ಹೇಳದ್ನಲ್ಲ, ಈಗ ನಾನು